ಫ್ಯಾಮಿಲಿ ಸಿನಿಮಾ ಒಳ್ಳೆ ಹೇಗಿದೆ ಸರ್ ಟ್ರೈಲರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಈಗಾಗಲೇ ಕನ್ನಡದಲ್ಲಿ ತಮ್ಮದೇ ಆದ ಛಾಪು ಮುಟ್ಟಿಸಿರ್ತಕ್ಕಂಥ ಮೂವಿಗಳು ಏನು ಕೊರೋನಾ ಟೈಮಲ್ಲಿ ಬಂದಿತ್ತು, ಟಿಯಾ ಮತ್ತು ಲವ್ ಮಕ್ಟಲ್ ಅಂತೇಳಿ, ಅದೇ ತರನಾಗಿ ಟ್ರೈಲರ್ ಇದೆ. ಇದು ಬಹುಶಃ ಇದು ಫಿಲ್ಮ್ ಮೇಕಿಂಗ್ ನೋಡಿತ್ತಂದ್ರೆ ಅದೇ ಶೈಲಿಗಳ ಹೋಲ್ತಕ್ಕಂಥ ಸಿನಿಮಾ ಆಗಿದೆ ಅಂತ ಅನ್ಕೊತೀನಿ. ನಮ್ದು ಇಲ್ಲಿವರೆಗೆ ಏನಂತಂದ್ರೆ ಕನ್ನಡದಲ್ಲಿ ರಹಸ್ಯವಾದ ಮೂವಿ ಪ್ರೇಕ್ಷಕರಿಗೆ ತಲೆಯಲ್ಲಿ ಉಳಿಬಿಡ್ತಕ್ಕಂಥ ಕೆಲಸವನ್ನು ಡೈರೆಕ್ಟರ್ ಮಾಡಿದ್ದಾರೆ. ನಮಗೆ ನಿದ್ರಾದೇವಿ ಅಂದ್ರೆ ಗೊತ್ತು, ಆದರೆ ಟ್ಯಾಗ್ ಲೈನ್ ನೆಕ್ಸ್ಟ್ ಡೋರ್ ಅಂತ ಕೊಟ್ಟಿದ್ದಾರಲ್ಲ, ಪ್ರೇಕ್ಷಕರು ಹೀಗೆ ಟ್ರೈಲರ್ದಲ್ಲಿ ಏನೋ ಇದೆ ಅಂತಂದು ನಾವು ಭಾವಿಸ್ಬೋದು. ಕುತೂಹಲದಿಂದ ಆ ಸಿನಿಮಾವನ್ನು ನೋಡಲು ಕಾಯ್ತಾ ಇದ್ದೀವಿ. ನೂತನ ಕಿರುತೆರೆ ನಟರು, ಕನ್ನಡ ಚಿತ್ರರಂಗದ ಉದಯೋನ್ಮುಖವಾಗಿ ಬೆಳೆದಿರ್ತಕ್ಕಂಥ ನಟರು ಈ ಒಂದು ಟ್ರೈಲರ್ ನೋಡಿದ ಮೂಲಕ ಇನ್ನೂ ಹೆಚ್ಚಿನ ಅವಕಾಶಗಳು, ಇವರು ಒಂದು ಅಭಿನಯದ ಶೈಲಿಯನ್ನು ನೋಡಿದ್ರೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಉತ್ತಮ ಹೆಸರನ್ನು ಗಳಿಸುವಂಥ ಒಬ್ಬ ಶ್ರೇಷ್ಠ ನಟರಾಗಿ ಅವರು ಹೋಗ್ತಾರೆ ಅಂತ ಹೇಳಿ ಒಂದು ಹೇಳ್ತೀನಿ. ಟ್ರೈಲರ್ ಅಲ್ಲಿ ಏನು ಇಷ್ಟ ಆಯಿತು? ಟ್ರೈಲರ್ ಹೇಗಿದೆ ಸರ್? ಟ್ರೈಲರ್ ವಿಷಯವಾಗಿ ಒಬ್ಬ ಸಂಬಂಧಗಳಿದೆ, ಒಬ್ಬ ಹುಡುಗಿ ಮತ್ತು ಹುಡುಗ ಇರ್ತಕ್ಕಂಥ ಸಂಬಂಧ, ಒಬ್ಬರಿಬ್ಬರು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧಗಳಿಗೆ ಹೇಗೆ ಬೆಲೆ ಕೊಡ್ತಾರೆ, ಅವರಿಬ್ಬರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿ ಮಟ್ಟ ಹೋಗುತ್ತೆ, ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ತಮ್ಮ ಬದುಕಿನ ಮೇಲೆ ಹೇಗೆ ಪ್ರಭಾವ ಬರುತ್ತೆ ಅಂತಂದು ಒಂದು ಚೆನ್ನಾಗಿ ವರ್ಣರಂಜಿತವಾಗಿ ಬಿತ್ತರಿಸುತ್ತಾರೆ. ಸರ್, ನಿದ್ರಾದೇವಿ ನೆಕ್ಸ್ಟ್ ಡೋರ್ ಟೈಟಲ್ ಕೇಳಿದ ತಕ್ಷಣ ನಿಮ್ಗೆ ಏನು ಅನ್ನಿಸ್ತಾರೆ? ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂದ ತಕ್ಷಣ ಏನೋ ಒಂದು ಕುತೂಹಲಕಾರಿ ಇರ್ತಕ್ಕಂಥ ಇದು ಇಲ್ಲಿವರೆಗೆ ಯಾವುದಿರ್ತಕ್ಕಂಥ ಈ ತರಹದ ಕುತೂಹಲಕಾರಿ ಸಿನಿಮಾಗಳು ನಾನೇನು ನೋಡಿಲ್ಲ. ಇದು ಒಂದು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂದ್ರೆ ನೆಕ್ಸ್ಟ್ ಡೋರ್ ಏನು ಅಂತಕ್ಕಂಥ ಕುತೂಹಲ ನಮ್ಮ ಮೇಲೆ ಬರುತ್ತೆ. ಇನ್ನು ಚೆನ್ನಾಗಿದೆ ಅಂತ ಹೇಳ್ತೀನಿ.